6ನೇ ತರಗತಿಯ ಸಮಾಜ ವಿಜ್ಞಾನ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ರಾಜ್ಯ ಅಭ್ಯಾಸಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಯಾವುದು? ಉತ್ತರ, ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಮಹಮ್ಮದ್ ಗವಾನನು ಕಟ್ಟಿಸಿದ ಮದರಸಾ. ಪ್ರಶ್ನೆ 2, ಮಹಮ್ಮದ್ ಗವಾನ್ ಯಾರು? ಉತ್ತರ, ಮಹಮ್ಮದ್ ಗವಾನ್ ಪರ್ಷಿಯನ್ ಮೂಲದವನಾಗಿದ್ದು ಬಹಮನಿ ಸುಲ್ತಾನರಲ್ಲಿ 3ನೇ ಮಹಮ್ಮದನ ಮುಖ್ಯಮಂತ್ರಿ ಆಗಿದ್ದನು. ಪ್ರಶ್ನೆ 3, ಸೋಲಾಕಾಂಬ್ ಮಸೀದಿ ಎಲ್ಲಿದೆ? ಉತ್ತರ, ಸೋಲಾಕಾಂಬ್ ಮಸೀದಿ ಬೀದರ್ನಲ್ಲಿದೆ. ಪ್ರಶ್ನೆ 4, ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನು ಯಾರು? ಉತ್ತರ, 2ನೇಯ ಇಬ್ರಾಹಿಂ ಆದಿಲ್ ಶಾಹಿ ಅರಸರಲ್ಲಿ ಗಣ್ಯನಾಗಿದ್ದಾನೆ. ಪ್ರಶ್ನೆ 5, ದಖನ್ನಿನ ತಾಜ್ ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಯಾವ ರಚನೆಯನ್ನು ಕರೆಯುತ್ತಾರೆ? ಉತ್ತರ, ಆದಿಲ್ ಶಾಹಿಗಳ ಇಬ್ರಾಹಿಂ ರೋಜಾವನ್ನು ದಖನ್ನಿನ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಪ್ರಶ್ನೆ 6, ಗೋಲ್ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ? ಉತ್ತರ, ಗೋಲ ಗುಂಬಜದ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ. ಗೋಲ ಗುಂಬಜವು ಜಗತ್ತಿನಲ್ಲೇ ಹಿರಿಗಾತ್ರದಲ್ಲಿ 4ನೇಯದೂ ಭಾರತದಲ್ಲಿ ಅತಿ ದೊಡ್ಡದೂ ಆಗಿದೆ. ಹೀಗಾಗಿ ಗೋಲ ಗುಂಬಜವು ಪ್ರಸಿದ್ಧವಾಗಿದೆ. ಪ್ರಶ್ನೆ 7, ಸಂಗಮ ವಂಶದ ಅತ್ಯುನ್ನತ ದೊರೆ ಯಾರು? ಉತ್ತರ, ಸಂಗಮ ವಂಶದ ಅತ್ಯುನ್ನತ ದೊರೆ ಪ್ರೌಢದೇವರಾಯ. ಪ್ರಶ್ನೆ 8, ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು? ಉತ್ತರ, ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಕೃಷ್ಣದೇವರಾಯ. ಪ್ರಶ್ನೆ 9, ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು? ಉತ್ತರ, ಹಜಾರ ರಾಮಸ್ವಾಮಿ, ವಿಜಯ ವಿಠಲ ಸ್ವಾಮಿ, ಕೃಷ್ಣಸ್ವಾಮಿ, ಅಚ್ಯುತರಾಯ ಮುಂತಾದವು ಹಂಪಿಯ ಮುಖ್ಯ ದೇವಾಲಯಗಳಾಗಿವೆ. ಪ್ರಶ್ನೆ 10, ಕುಮಾರವ್ಯಾಸನ ಕೃತಿ ಯಾವುದು? ಉತ್ತರ, ಕರ್ನಾಟ ಭಾರತ ಕಥಾಮಂಜರಿ. ಇದು ಕುಮಾರವ್ಯಾಸನ ಕೃತಿಯಾಗಿದೆ. ಪ್ರಶ್ನೆ 11, ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ. ಉತ್ತರ, ಆಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ ಇವು ಕೃಷ್ಣದೇವರಾಯನ ಕೃತಿಗಳಾಗಿವೆ. ಪ್ರಶ್ನೆ 12, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿಯ ಹೆಸರನ್ನು ತಿಳಿಸಿ. ವಿಜಯನಗರದ ಕುರಿತಾಗಿ ಅವನು ಏನು ಹೇಳಿದ್ದ? ಉತ್ತರ, ಅಬ್ದುಲ್ ರಜಾಕ್ ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿ. ಇವನು ವಿಜಯನಗರವನ್ನು ಕುರಿತಾಗಿ ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ, ಕಿವಿಗಳು ಕೇಳಿಲ್ಲ ಎಂದು ಉದ್ಗರಿಸಿದ್ದಾನೆ. ಪ್ರಶ್ನೆ 13, ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ. ಉತ್ತರ, ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರೆಂದರೆ ಪೋರ್ಚುಗೀಸ್ ಯಾತ್ರಿಕ ಡೊಮಿಂಗೋ ಪಾಯಿಸ್ ಹಾಗೂ ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್.